ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಲಾಗ್. ಇವತ್ತಿನ ಲಾಗಲ್ಲಿ ನಾನು ಧಾರವಾಡಕ್ಕೆ ಹೋಗ್ತಿದ್ದೀನಿ. ಏನಪ್ಪ ವಿಶೇಷತೆ ಅಂದರೆ ಈಗ ಸಮಯ ರಾತ್ರಿ 10 ಗಂಟೆ ಆಗಿದೆ. ರಾತ್ರಿ 10 ಗಂಟೆಗೆ ನಮ್ಮ ಧಾರವಾಡ ಯಾವ ಥರ ಇದೆ ಅನ್ನೋದನ್ನು ತೋರಿಸೋದೇ ಈ ಇವತ್ತಿನ ಲಾಗನ್ನ ವಿಶೇಷ. ಹಾಗಿದ್ರೆ ಲಾಗನ್ನು ಸ್ಟಾರ್ಟ್ ಮಾಡೋಣ. ಇವಾಗ ನಾನು ಎಕ್ಸಾಕ್ಟಿಗೆ BRTS ಬಸ್ ಸ್ಟಾಪ್ ನವನಗರದಲ್ಲಿದ್ದೀನಿ. ಇವಾಗ ನಮ್ಮ ಟಿಕೆಟ್ ತೊಗೊಂಡೆ ಧಾರವಾಡಕ್ಕೆ ಹೋಗೋಣ. ಇವಾಗ ನಿಮಗೆ ಕಾಣಿಸ್ತಿರೋದೆ ಇದು BRTS ಬಸ್ ಸ್ಟಾಪ್, ಅದು ನವನಗರ. ನೈಟ್ ನೋಡ್ತಿದ್ದೀರಿ ನೀವು, ಈ ಥರ ಕಾಣಿಸುತ್ತೆ. ತುಂಬ ಚೆನ್ನಾಗಿದೆ. ಮತ್ತು ಈ ಟೈಮಲ್ಲಿ ಟ್ರಾಫಿಕ್ ಸ್ವಲ್ಪ ಕಡಿಮೆ ಇರುತ್ತೆ. ಇವಾಗ ಮೇಲ್ಗಡೆ ಬಂದ್ವಿ, ಓಪನ್ ಆಗುತ್ತೆ ಇವಾಗ. ಇವಾಗ ಹೊರಗಡೆ ಬಂದ್ವಿ. ನೀವೇನು ನೋಡ್ತಿದ್ದೀರಿ ಅರ್ಧ, ಇದು ನೈಟಾ ಈ ಥರ ಕಾಣಿಸುತ್ತೆ BRTS ಫ್ಲೈಓವರ್. ಇವಾಗ ನಾವು ಟಿಕೆಟ್ ಕೌಂಟ್ರ್ ಕಡೆ ಹೋಗೋಣ. ಟಿಕೆಟ್ ಕೌಂಟ್ರಿಗೆ ಹೋಗಿ ಅಲ್ಲಿ ಟಿಕೆಟ್ ತೊಗೊಳ್ಳೋಣ. ಇವಾಗ ನಾವು ಲಿಫ್ಟಿಗೆ ಹೋಗಿ, ಲಿಫ್ಟ್ ಗ್ರೌಂಡಲ್ಲಿದೆ, ಮೇಲೆ ಬರ್ತಾ ಇದೆ. ಇವಾಗ ಲಿಫ್ಟ್ ಯಾಕೋ ಸರಿಯಾಗಿ ವರ್ಕ್ ಆಗ್ತಿಲ್ಲ, ಮೇಲ್ಗಡೆ ಬರ್ತಿಲ್ಲ. ಅದಕ್ಕೋಸ್ಕರ ನಾವೇನು ಮಾಡೋಣಪ್ಪ ಅಂತಂದ್ರೆ ಇವಾಗ ಬೈ ವಾಕ್ ನಡೀತಾ ಇವಾಗ ಟಿಕೆಟ್ ಕೌಂಟ್ರ್ ಹತ್ರ ಹೋಗೋಣ. ನೋಡ್ತಾ ಇದ್ದೀರಿ ನೀವು ನೈಟಲ್ಲಿ ಯಾವ ಥರ ಕಾಣಿಸುತ್ತೆ ನಮ್ಮದು BRTS ಬಸ್ ಸ್ಟಾಪ್ ಮತ್ತು ಟ್ರ್ಯಾಕ್ ಎರಡೂ. ತುಂಬ ಚಳಿ ಇದೆ ಇವತ್ತು ಯಾಕೋ. ನಿನ್ನೆ ಮೊನ್ನೆ ಕಂಪೇರ್ ಮಾಡಿದರೆ ಇವತ್ತು ಯಾಕೋ ತುಂಬ ಚಳಿ ಅನ್ನಿಸ್ತಾ ಇದೆ. ನೀವು ನೋಡ್ತಾ ಇದ್ದೀರಿ ಎಲ್ಲ ಲಾಂಗ್ ರೂಟ್ ಬಸ್ಸಸ್ ಏನಿದೆಲ್ಲ ಈ ರೂಟಿಂದ ಹೋಗ್ತಾ ಇದೆ. ನಾವಿವಾಗ ಟಿಕೆಟ್ ಕೌಂಟ್ರ್ ಹತ್ರ ಬಂದ್ವಿ. ಇವಾಗ ಧಾರವಾಡಕ್ಕೆ ಟಿಕೆಟ್ ತೊಗೊಳ್ಳೋಣ. ಟಿಕೆಟ್ ತೊಗೊಂಡಾದ್ಮೇಲೆ ಬಸ್ಸಿಗೆ ವೇಟ್ ಮಾಡೋಣಂತೆ. ಇವಾಗ ನವನಗರದಿಂದ ಧಾರವಾಡಕ್ಕೆ 21 ರೂಪೀಸ್ ಇದೆ. ಟಿಕೆಟ್ ತೊಗೊಂಡಾಯ್ತಾ. ಈ ಬಸ್ ಫೆಸಿಲಿಟಿ ಟೈಮಿಂಗ್ ಬಂದ್ಬಿಟ್ಟು ಮಾರ್ನಿಂಗ್ 6ರಿಂದ ರಾತ್ರಿ 11 ಗಂಟೆವರೆಗೂ ಇರ್ತೈತೆ. ಇವಾಗ ನಾವು ಒಳಗಡೆ ಹೋಗೋಣ. ತುಂಬ ಕನ್ವೀನಿಯೆಂಟ್ ಆಗಿದೆ, ತುಂಬ ಖಾಲಿನೇ ಇದೆ, ಯಾರೂ ಇಲ್ಲ. ಬಸ್ ಹೊರಡ್ತಿದೆ, ನೀವು ನೋಡ್ತಾ ಇದ್ದೀರಿ ಬಸ್ ಹೊರಡ್ತಾ ಇದೆ. ಆ ಕಡೆ ಬೇಂದ್ರೆ ಬಸ್ಸನ್ನು ಹೋಗ್ತಾ ಇದೆ. ನೈಟ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ BRTS ಬಸ್ ಸ್ಟಾಪ್. ನೀವು ನೋಡ್ತಾ ಇದ್ದೀರಲ್ಲ, ಇದೆ. ಇವಾಗ ಬಸ್ ಸ್ಟಾಪಲ್ಲಿ ವೇಟ್ ಮಾಡ್ತಿದ್ದೀವಿ ಬಸ್ಗೋಸ್ಕರ. ಬರ್ಬೋದು, ಇನ್ನೊಂದು 5-10 ಮಿನಿಟ್ಸಲ್ಲಿ ಬಸ್ ಬರುತ್ತೆ. ಇವಾಗ ಟೈಮು ರಾತ್ರಿ 10 ಗಂಟೆ 25 ನಿಮಿಷ ಇದೆ. ಇವಾಗ ಧಾರವಾಡಕ್ಕೆ ಹೋಗ್ತಾ ಇದ್ದೀನಿ.
ಧಾರವಾಡ ಇವಾಗ ಯಾವ ಥರ ಇದೆ ಅನ್ನೋದನ್ನು ನಾನು ನಿಮ್ಗೆ ತೋರಿಸೋದೆ ಇವತ್ತಿನ ಲಾಗ್ನ ಉದ್ದೇಶ. ನೀವು ನೋಡ್ತಾ ಇದ್ದೀರಿ ಹೆವಿ ವೆಹಿಕಲ್ಸ್ ಹೋಗುತ್ತೆ ಇಲ್ಲಿ. ಈ ಥರ ಟ್ರ್ಯಾಕ್ ಮಾಡಿರೋದ್ರಿಂದ ಒಂಥರ ತುಂಬ ಅನುಕೂಲ ಆಗಿದೆ. ಯಾಕಂದರೆ ಸಪ್ರೇಟ್ ಟ್ರ್ಯಾಕ್ ಇರೋದ್ರಿಂದ ಬಸ್ ಟ್ರಾಫಿಕಲ್ಲಿ ಸಿಕ್ಕಾಕೊಳ್ಳೋದು ತುಂಬ ಕಡಿಮೆ, ಆ ರೂಟಲ್ಲಿ ಹೋಗಿಬಿಡತ್ತೆ. ಇದರಿಂದ ಟೈಮ್ ಸೇವ್ ಆಗುತ್ತೆ, ಆಮೇಲೆ ಬೇಗನೆ ರೀಚ್ ಆಗ್ತೀವಿ. ಇದೊಂದು ತುಂಬಾ ಅನುಕೂಲತೆ ಅಂತ ಹೇಳ್ಬೋದು ಇದರದ್ದು. ನೀವು ನೋಡ್ತಾ ಇದ್ದೀರಿ ಇವಾಗ ಬಸ್ ಬಂದಾಯ್ತಾ, ಇವಾಗ ಬಸ್ ಹತ್ಕೊಳ್ಳೋಣ. ಇವಾಗ ಬಸ್ಸಲ್ಲಿದ್ದೇವೆ. ಇವಾಗ ನಾವು ನವನಗರ ಪಾಸ್ ಆದ್ವಿ ಜಸ್ಟ್. ಇವಾಗ ನೆಕ್ಸ್ಟ್ ಬರೋದು ಇನ್ಕಮ್ ಟ್ಯಾಕ್ಸ್ ಇರುತ್ತೆ. ಇವಾಗ ಇನ್ಕಮ್ ಟ್ಯಾಕ್ಸ್ ಅನ್ನ ಪಾಸ್ ಮಾಡಿದ್ವಿ. ಮುಂದೆ ನಾವು ಹೋಗೋದು RTO ಹೋಗೋದು. ಇವಾಗ ನಾವು ಬಸ್ ಹತ್ತದ ಕರೆಕ್ಟ್ ಟೈಮ್ 10:32 ಆಗಿದೆ. ಇವಾಗ ನಾವು ಜಿಲ್ಲಾ ಕೈಗಾರಿಕಾ ಕೇಂದ್ರವನ್ನು ದಾಟಿಕೊಂಡು ಮುಂದೆ ರಾಯಪುರ ಹೋಗ್ತಾ ಇದ್ದೇವೆ. ಇವಾಗ ನೆಕ್ಸ್ಟ್ ಬರ್ತಾ ಇರೋ ಸ್ಟಾಪ್ ಇಸ್ಕಾನ್ದು. ನೀವು ನೋಡ್ತಾ ಇದ್ದೀರಿ ಅಲ್ಲಿ ಕಾಣಿಸ್ತಿದ್ದಲ್ಲ, ಅದೇ ಇಸ್ಕಾನ್ ಹೊರಗಡೆ. ಇವಾಗ ಎಕ್ಸಾಕ್ಟ್ ಆಗಿ ರಾಯಪುರ ಸ್ಟಾಪ್ ಮುಗಿತಾ. ರಾಯಪುರ ದಾಟಿ ಇವಾಗ KMF ಸ್ಟಾಪಿಗೆ ಬಂದಿದ್ದೇವೆ. ಇವಾಗ KMF ಸ್ಟಾಪ್ ದಾಟಿಕೊಂಡು ನಾವು ಮುಂದ್ಗಡೆ ಹೋಗ್ತಿದ್ದೇವೆ. ನಮ್ಮ ರೈಟ್ ಸೈಡ್ ನೋಡ್ತಾ ಇದ್ದೀರಿ ನೀವು, ಓಷನ್ ಪರ್ಲ್ ಕಾಣಿಸ್ತಾ ಇದೆ. ಜರ್ನಿ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಸಖತ್ತಾಗಿದೆ ನೈಟ್ ಫೀಲಿಂಗ್. BRTC ಅಲ್ಲಿ ತುಂಬಾ ಒಳ್ಳೆ ಪ್ರಯಾಣ ಇದು. ನಾವಿವಾಗ SGM ಸ್ಟಾಪ್ ಅಲ್ಲಿ ಇದ್ದೇವೆ. ನೀವು ನೋಡ್ತಾ ಇದ್ದೀರಾ. ನಾವಿವಾಗ SGM ಸ್ಟಾಪ್ ದಾಟ್ಬಿಟ್ಟು ನಾವು ಅಲ್ಲೂರಿಗೆ ಹೋಗ್ತಿದ್ದೇವೆ. BRTS ಅಲ್ಲಿ ನೈಟ್ ಜರ್ನಿ ಒಂಥರ ತುಂಬಾ ಚೆನ್ನಾಗಿದೆ. ನೈಟ್ ಇವಾಗ ಕರೆಕ್ಟಾಗಿ 10:45 ಆಗಿರೋದ್ರಿಂದ ಟ್ರಾಫಿಕ್ ತುಂಬ ಕಡಿಮೆ ಇರುತ್ತೆ. ಆಮೇಲೆ ಬೇಗನೂ ರೀಚ್ ಆಗ್ತೇವೆ, ಅಷ್ಟು ಮಾತ್ರ ಹೇಳ್ಬೋದು. ಬಟ್ ನೀವು ಎಂಜಾಯ್ ಮಾಡ್ತೀರಾ 100%.
ಇವಾಗ ನಾವು JSS ಕಾಲೇಜನ್ನ ದಾಟ್ಕೊಂಡು ಮುಂದೆ ಬಂದಿದ್ದೇವೆ. ನೆಕ್ಸ್ಟ್ ಸ್ಟಾಪ್ ನಮಗೆ ಟೋಲ್ ನಾಕ. ಇವಾಗ ನೀವು ನೋಡ್ತಾ ಇದ್ದೀರಿ. ಇವಾಗ ನಾವು ಎಂಟೇಟಿವ್ ಸ್ಟಾಪಲ್ಲಿ ಇದ್ದೇವೆ. ಇನ್ನೊಂದು 5 ಮಿನಿಟ್ಸಲ್ಲಿ ನಾವು ಧಾರವಾಡನ ರೀಚ್ ಆಗ್ತೇವೆ, ಜುಬ್ಲಿ ಸರ್ಕಲ್ಗೆ. ಇವಾಗ ನೀವೇ ನೋಡ್ತಿದ್ರಲ್ಲ, ಇದು ಕೋರ್ಟ್ ಸರ್ಕಲ್ ಸ್ಟಾಪ್ ಇದೆ. ಜುಬ್ಲಿ ಸರ್ಕಲ್ ಸ್ಟಾಪ್ ಬಂದಿದೆ, ನಾವು ಆವಾಗ ಇಳ್ಕೊಳ್ತಿದ್ದೇವೆ. ಇವಾಗ ಹೊರಡೆ ಹೋಗ್ತಿದ್ದೇವೆ. ನೀವೇನು ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಇದು ಜುಬ್ಲಿ ಸರ್ಕಲ್. ಟೈಮ್ ಇವಾಗ ಕರೆಕ್ಟಾಗಿ 10:52 ಆಗಿದೆ. 10:52 ಈ ಥರ ಕಾಣಿಸುತ್ತೆ. ಇವಾಗ ನೀವು ನೋಡ್ತಿದ್ದೀರಿ, ಇದು KCD ಕಾಲೇಜ್ ಹೋಗ್ತಿತ್ತು ರೋಡ್ ಇದೆ. ಆ ರೋಡಲ್ಲಿದ್ದೇವೆ. ರಾತ್ರಿ 11 ಗಂಟೆಗೆ ಈ ಥರ ಕಾಣಿಸುತ್ತೆ. ಇದೇನು ನೋಡ್ತಿದ್ದೀರಲ್ಲ, ಇದು ಸೆಂಟ್ ಜೋಸೆಫ್ ಹೈಸ್ಕೂಲ್. ಇದು ಲಾಕ್ ಆಗಿದೆ. ನಾವಿವಾಗ ಆರ್.ಎನ್. ಶೆಟ್ಟಿ ಗ್ರೌಂಡಿಗೆ ಹೋಗ್ತಿದ್ದೇವೆ. ನೈಟ್ ಗ್ರೌಂಡ್ ಯಾವ ಥರ ಇದೆ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ. ಇವಾಗ ನಾವು ಆರ್.ಎನ್. ಶೆಟ್ಟಿ ಗ್ರೌಂಡ್ ಏನಿದೆ ಅಲ್ಲ, ರೋಡಲ್ಲಿದ್ದೇವೆ. ಯಾರೂ ಇಲ್ಲ, ಎಲ್ಲ ಕತ್ಲಿದೆ. ಏನು ನೋಡ್ತಿದ್ದೀರಿ ಫ್ರೆಂಡ್ಸ್, ಇವಾಗ ಯಾವ ಥರ ಇದೆ ಅನ್ನೋದನ್ನು. ಇದೆ ಫ್ರೆಂಡ್ಸ್ ಆರ್.ಎನ್. ಶೆಟ್ಟಿ ಗ್ರೌಂಡ್. ನೀವು ನೋಡ್ತಾ ಇದ್ದೀರಿ, ಸಾಹಿತ್ಯ ಭವನ ಇದೆ. ಆರ್.ಎನ್. ಶೆಟ್ಟಿ ಗ್ರೌಂಡ್ ದಾಟ್ಕೊಂಡು ನಾವು ಮುಂದ್ಗಡೆ ಬಂದ್ವಿ.
ಎಂದಿನಂತೆ ಇವತ್ತಿನ ಲಾಗನ್ನು ಮುಗಿಸೋ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ, ಒಂದು ವೇಳೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಿಮ್ಮ ಅಭಿಮಾನಿ ಮಂಜುನಾಥ್, ನಿಮ್ಮೊಂದಿಗೆ ಧನ್ಯವಾದಗಳು.